ಇಲ್ಲಪ್ಪ, ನನ್ನ ಕೈಲಿ ಇನ್ನು ಆಗದೇ ಇಲ್ಲ. ಒಂದು ಹೆಜ್ಜೆನೂ ನಂಗೆ ನಡೆಯೋಕ್ಕಾಗಲ್ಲ ಇನ್ನು. ನಾನು ನಿನ್ನ ಜೊತೆ ಬರಲೇಬಾರ್ದಿತ್ತು. ಯಾಕಾರು ಬಂದೇನ ಹೇಳ್ದೆ ನಾನು ಅಲ್ಲಯ್ಯ, ಇದಲ್ಲ ದಾರಿ ಅಂತ. ನಾನು ಎಂತ ಮಾಡಿದೆ? ವಾಪಸ್ ಹೋಗೋಣ ಅಂದ್ರೆ ಅದು ಸುಮಾರು ದೂರ ಅದೆ. ನಂಗೆ ವಾಪಸ್ ಹೋಗೋಕ್ಕೂ ನಡೆಯೋಕ್ಕಾಗಲ್ಲ, ಮುಂದೂ ನಡೆಯೋಕ್ಕಾಗಲ್ಲ. ಇಲ್ಲೇ ಕೂತ್ಕೋತೀನಿ. ಎಂತ ಬೇಕಾದ್ರೆ ಮಾಡೋಣ. ಒಳ್ಳೆ ಮಾತಲ್ಲಿ ನಂಗೆ ಎಂತಾರು ತಿನ್ನಕ್ಕೆ ತಂದ್ಕೊಡು ಇಲ್ಲಿಗೆಯ. ನಂಗಂತೂ ನಡೆಯೋಕ್ಕಾಗಲ್ಲ, ನಾ ಬರಲ್ಲ. ನೀವೊಬ್ಬಳೆ ಎಲ್ಲಿಗಾರು ಹೋಗು. ಇನ್ನು ಯಾವತ್ತೂ ನಿನ್ನ ನಂಬಿಕೆ ನಿನ್ನ ಜೊತೆ ಬರಲ್ಲ ನಾನು. ಅಮ್ಮನ ಹತ್ರ ಇವತ್ತು ಹೇಳ್ದೆ ಬಿಡಲ್ಲ. ನೀನು ಮಾಡೋದ್ರಲ್ಲಿ ನನ್ನ ಹತ್ರನೂ ಸುಳ್ಳು ಹೇಳಿಸ್ದೆ ಅಲ್ಲ. ಆಗದೇ ಇಲ್ಲ, ನಾನಿಲ್ಲೇ ಬಿದ್ದೇ ಬಿಡ್ತೀನಿ ಈಗ. ಅಯ್ಯೋ ಗುಂಡಣ್ಣ ಮಾರಯ್ಯ, ಇನ್ನೊಂದು ಸ್ವಲ್ಪ ದೂರ ಇಲ್ಲೋಡು. ಇಷ್ಟಿಗೆ ಒಂದು ಹುಳಿ ಮಾವಿನಣ್ಣು ಬೀಳ್ತಿತ್ತಲ್ಲ, ಆ ಮರ ಇಲ್ಲೇ ಅದೆಯಲ್ಲ ಮಾರಯ್ಯ, ಬೇಕಾದ್ರೆ ನೋಡಲ್ಲಿ. ಅಯ್ಯೋ ನಿನ್ನ ಕರ್ಕೊಂಡು ಬರಲೇಬಾರ್ದಿತ್ತು. ನಾವು ಒಬ್ಬಳೇ ಬಂದಿದ್ರು ಆರಾಮಾಗಿ ಬಂದು ಮಾವಿನಣ್ಣು ಹಿರ್ಕೊಂಡು ಹೋಗ್ಬೋದಿತ್ತು. ಹಣ್ಣಲ್ದಿರು ಕಾಯರು ಎಷ್ಟು ಚಂದ ಸಿಹಿ ಇರ್ತಾವೆ ಕಾಯಯ್ಯ. ಅದಕ್ಕೆ ಹೋಗಿ ತಗೋ ಬರೋಣ ಅಂದೆ. ತಗೋ ಬಂದ್ಮೇಲೆ ತಿನ್ನಕ್ಕೆ ಬೇಕಾದ್ರೆ ಆತದ ನಿಂಗೆ. ಈಗ ಒಂಚೂರು ನಡೆಯೋಕ್ಕಾಗಲ್ಲ. ನಾನು ನಿನ್ನಂಗೆ ನಡ್ಕೊ ಬರಲ್ಲ. ಈಗ ನಾನೇನು ಹಾಕಿ ಬನ್ನ? ನಂಗೇನು ಸುಸ್ತಾತ? ನೀ ಬರೀ ನಾಟಕ ಮಾಡೋದೆಲ್ಲ. ಹಂಗೆ ಸುಸ್ತಾತ ಅಂದ ಕೂಡಲೇ ಅಪ್ಪ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಅಂತೇಳಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಬೇಡ. ನೀನೇ ನಡ್ಕೊ ಬರ್ಬೇಕು. ಆದ್ರೆ ಬಾ, ಆಗಿರ್ಬೇಡಿ, ಇಲ್ಲೇ ಕುತ್ಕ. ನಾನು ಹೋಗಿ ನಾನು ಎತ್ಕೊಂಡು ಹೋಗ್ತಿರ್ತೀನಿ ಮನೆಗೆ. ಹಿಂದೆ ಹೋಗೋಕ್ಕಾಗಲ್ಲಂತೆ, ಮುಂದೆ ಹೋಗೋಕ್ಕಾಗಲ್ಲಂತೆ. ಒಳ್ಳೆ ಕತೆ ಅತ್ತೆ ಒಂದು. ಇಲ್ಲೇ ಅದೇ ಮಾವಿನ ಮರ, ಅದರಲ್ಲೂ ಮಾವಿನಕಾಯಿ ಅದಾವೆ. ಆದರೆ ಇವಲ್ಲ, ಇಷ್ಟಿಷ್ಟು ದೊಡ್ಡ ಬಿಡಲ್ಲ ಅವು. ಅವೇ ಬೇರೆ ಥರ, ಮರನೂ ಬೇರೆ ಥರ ಇತ್ತು, ಈ ಥರ ಅಲ್ಲ. ಇದು ಬಹುಶಃ ನಾವು ಅಲ್ಲಿಗೆ ಹೋದ್ಮೇಲೆ ಹುಟ್ಟಿದ ಸಸಿನೇ ನಮ್ಮ ಮರಯ್ಯ. ಎಷ್ಟು ಬೇಗ ದೊಡ್ಡ ಕಾಯು ಬಿಟ್ಟದಲ್ಲ. ನಾವು ಈ ಕಡೆ ಬರದೆ ಸುಮಾರು ದಿವಸ ಆತಲ್ಲ, ಹಾಗಾಗಿ ನೀ ಹೇಳು ಮರಯ್ಯ. ಅವಳಿ ತನಕ ಹೋಗೋಕ್ಕಾಗಿ ಅಟ್ಲಾಗ ಇದ್ರದ್ದೇ ಅಂತ ಒಂದೆರಡು ಹೇರ್ಕೊಂಡು ಹೋಗೋಣ. ನೋಡು, ನಿಮಗೆ ಸರಿ ಗೊತ್ತಿಲ್ಲ. ಇದು ಅವಾಗಲೇ ಇತ್ತು, ಇದೇ ಬೇರೆ ಥರದ ಹಣ್ಣು, ಅದೇ ಬೇರೆ ಥರದ ಹಣ್ಣು ಅಂತೀಯ. ಆಮೇಲೆ ನೋಡು, ನಾವು ಅಲ್ಲಿಗೆ ಹೋದ್ಮೇಲೆ ಇದು ಹುಟ್ಟು ದೊಡ್ಡ ಮರ ಆಗಿದೆ ಅಂತೀಯ. ಯಾಕಾರು ಹಿಂಗೆ ಮಾಡ್ತೀನಿ? ನಾನು ಯಾಕಾರು ನಿನ್ನ ಜೊತೆ ಬಂದೇನ? ನಿಂಗಷ್ಟು ತಾಕತ್ತಿದ್ರು ಹೋಗಲ್ ಬಾ. ನೀನು ಬಿದ್ದವನ್ನ ನೋಡ್ಕಿವ ಎಂಥವ್ರು ಒಂಚೂರು ತಿಂದೇ ಇದ್ರೆ ನಾನೀಗ ಸತ್ತೇ ಹೋಗ್ತೀನಿ. ನಂಗಾಗಲ್ಲ. ಎಂತ ಜೋರಿದೆಯಾ ನೋಡು ಗುಂಡಣ್ಣ, ನೀನು ಸುಸ್ತಾಗಿದೆ ಅಂತೀಯ. ಮತ್ತು ನಾನೆಂತ ತಪ್ಪು ಹೇಳಿದ್ದು ಬೇಗ ಗೊತ್ತಾಗ್ತದೆ ನಿಮಗೆ ಎಂತ ಹೇಳಿದ್ದು ಅಂತ. ನನಗೆ ನೆನಪಿರಲ್ಲ, ನಿಂಗೆ ನೆನಪಿರ್ತದೆ. ನೀನು ಬಾ ಮರಯ್ಯ, ಇಲ್ಲೇ ಸ್ವಲ್ಪ ದೂರ. ನೀ ಅಲ್ಲಿ ಮರದ ಅಡಿ ಕುತ್ಕ, ಹೆರ್ಕಿ ಬಂದು ಕೊಡೋದು, ನಾನು ಹೆರ್ಕಿ ಬರ್ತೀನಿ. ಎಂಥ ಜನ ಅಂದರೆ ಪ್ಲಾಸ್ಟಿಕ್ ಕವರು ತರಲ್ಲ. ಓ, ಆವಾಗೆಲ್ಲ ಇಸ್ಕೊತಿದ್ವಲ್ಲ, ಅವ್ರ ಮನೆಯಲ್ಲೇ ಇಸ್ಕೊಳೋಣ ಬಿಡು. ಮಾತಾಡಬೇಡ. ಒಳಗೆ ಹೋಗಿ ಪ್ಲಾಸ್ಟಿಕ್ ಕವರ್ ತತ್ತೀನಿ ಅಂದರೆ ಬೇಡ. ಅಮ್ಮಗೆ ಗೊತ್ತಾಗ್ತದೆ, ನಾವು ಹೋಗೋಣ ಅಂತ ಕರ್ಕೊ ಬಂದ್ಕೊಂಡದೆ. ಅಮ್ಮಗೆ ಗೊತ್ತಾಗೋದಲ್ಲ. ಈಗ ಮನೆಗೆ ಹೋಗು, ನೋಡು, ಸಮ ಹಿಡ್ಕೊ ಜಪ್ತದೆ. ಸ್ವಲ್ಪ ಹೊತ್ತಾತ ನಾವು ಮನೆ ಬಿಟ್ಟು. ಚೂರೇ ಚೂರು ಬಿಸಿಲಿತ್ತು. ಈಗ ನೋಡು ಎಷ್ಟು ಬಿಸಿಲಾಗಿದೆ ಅಂತ. ಸುಮ್ಮನಿರ ಮರ, ಸಾಕು. ಈ ಥರ ಮೋಡಾದ ಬಿಸಿಲಂತೆ. ಏನು ಹುಡುಗ ಅಂತ ಇದ್ದು, ಏನು ಹುಡುಗಿಯರ್ಕಿಂತ ಹುಡುಗರಿಗೆ ಸುಸ್ತು ಲೇಟ್ ಆಗ್ಬೇಕು. ನೋಡಿದ್ರೆ ನಿಂಗೆ ಈಗ ಫಸ್ಟ್ ಸುಸ್ತಾಕಿ ಕೂತದೆ. ನೀವು ಒಂಚೂರು ಬಾ ಮರಯ್ಯ. ಎಂಥದ ಮರತಿ, ನಂಗಂತೂ ಸಾಕಾಯ್ತು. ಇಲ್ಲೇ ಸುಸ್ತಾಗಿದೆ. ಮನೆಗೆ ಹೋಗಿ ಪೆಟ್ಟಿಂದ ಎಷ್ಟು ಸುಸ್ತಾಗ್ತದೆ ಇಲ್ಲ. ಇಲ್ಲ ಮರಯ್ಯ ಗುಂಡಣ್ಣ, ಅದು ಎಂತ ಕಣ್ ಮಾಡ್ತೀಯ? ಹೊಡೆಯೋದು ಇಲ್ಲ, ಏನೂ ಇಲ್ಲ. ಅಮ್ಮಗೆ ಈ ಮರದ ಮಾವಿನಕಾಯಿ ಅಂದರೆ ಫಸ್ಟೇ ಇಷ್ಟ. ಹಣ್ಣು ಅಂದರೂ ಇಷ್ಟ, ಕಾಯಿ ಅಂದರೂ ಇಷ್ಟ. ಹಣ್ಣು ಸಿಕ್ಕಿದ್ರೆ ಆತಲ್ಲ, ಸಿಕ್ಕಿದ್ರೆ 2 ಕಾಯಿ ಕೊಟ್ಟರು ಸಾಕು. ಒಳ್ಳೆ ಪರಿಮಳ, ಕೊಚ್ಚಿಪ್ಪಿನಕಾಯಿ ಹಾಕ್ತೀನಿ ಅಂತ ಹಾಕ್ತಾರೆ. ನೋಡ್ಬೇಕಾರೆ ಬೈತದಂತೆ. ನೀ ಹೆದರೋದಲ್ಲದೆ ನನ್ನ ಹೆದರು ಸಾಯಿಸ್ತೀಯ. ನೀ ಬಾ ಮರಯ್ಯ. ನೀ ಹೋಗಿ, ನಂಗಾಗಲ್ಲ. ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ನೀ ಹೋಗು, ಅಲ್ಲಿ ನೋಡ್ತೀವ ಹೋಗು. ನನ್ನ ಗಂಟ್ಲೆಲ್ಲ ಒಣಗ್ದಂಗೆ ಆಗ್ತದೆ. ನೀರು ಬೇಕು, ನೀರು ಇಲ್ಲ. ನಿನ್ನ ಎಂತ ಮಾಡೋಣ ಅಂತ ಕಾಣ್ತದೆ. ಸುಸ್ತ ಅಂತ ಹೇಳ್ತಿದೀಯಲ್ಲ ಅಂತ ಸುಮ್ಮನೆ ಬಿಟ್ಟಿನಿ. ನೋಡು, ಇಲ್ಲಿ
ಸಮ ಹಿಡ್ಕೊಂಡು ಜಪ್ತಿದ್ದೆ ನಾನೇ. ಅಮ್ಮ ಹೊಡೆಯೋದಲ್ಲ, ನಾನೇ ಹೊಡೆದು ತೋರಿಸ್ತಿದ್ದೆ. ಆದ್ರೆ ಇವತ್ತು ಮನೆಗೆ ಹೋದ್ಮೇಲೆ ನಿಂಗೆ ಹೊಡಿದೇ ಬಿಡಲ್ಲ, ನಾನು ಹೊಡಿದೇ ಬಿಡಲ್ಲ ನೋಡು. ನಂಗೇನಾದ್ರು ಬೈದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡು. ಅವಳಿಂದ ಕರ್ಕೊ ಬಂದ್ಕೊಂಡದೆ, ಇಲ್ಲೇ ಹತ್ರ ಹೋಗೋಣ ಬಾ ಅಂತ ಹೇಳಿ ನೀನೇ ಕರ್ಕೊ ಬಂದ್ಕೊಂಡು ಮತ್ತೆ ನೀನೇ ಬೈತಿದ್ದೀಯ ಅಲ್ಲ. ನಂಗೆ ಈ ಥರ ಸುಸ್ತಾಗಿ ಕೂತೀನಿ. ನಡೆಯೋಕ್ಕಾಗಿದ್ರೆ ನಾನೇನು ಬರ್ತಿರ್ಲ, ಈಗ ಆಗಲ್ಲ ಅಂತ ಹೇಳ್ತಿದ್ದೀನಿ. ಏಯ್ ಸಿಟ್ಟು ಬರ್ಸ್ಬೇಡ ಮತ್ತೆ ನೋಡ. ನಂಗೆ ಹೇಳಿನೆ ನೀ ಕರ್ಕೊ ಬಂದೆ ಅಂತ. ಏನು ನಾನೇ ನಿನ್ನ ಹೊತ್ಕೊ ಬಂದ? ನೀನೇ ನಡ್ಕೊ ಬಂದಿದ್ದು ಹೌದಾ ಅಲ್ಲ? ಅಷ್ಟು ಬರೋಕ್ಕಾಗಲ್ಲ. ನಿಂಗೆ ಬೇಡ ಅನ್ಸಿದ್ರೆ ಇರ್ಬೇಕಿತ್ತು ಮನೇಲೆ. ನೀ ಯಾಕೆ ಬಂದೆ? ನಾವು ಒಬ್ಬಳೆ ಬಂದ್ಕೊತಿದ್ದೆ. ಬಂದ್ಕೊಂಡು ನಂಗೆ ಬೇಕಾಗಿತ್ತು ತಗೊಂಡು ಹೋಗ್ತಿದ್ದೆ ನಾನು. ಇದೇನಾರು ಈಗ ಹೊಣ್ಣು ಸಿಕ್ಕಿದ್ರೆ ನಾನೇ ಹೇಳಿದ್ದು ನಾನೇ ಬಂದಿದ್ದು ಅಂತಿದ್ದೆ. ಸ್ವಲ್ಪ ದೂರ ಜಾಸ್ತಿ ಆಯ್ತಲ್ಲ, ಈಗ ನೀನು ಕರ್ಕೊ ಬಂದಿದ್ದು. ನಿಂಗಿದ್ದ ನಿನ್ನ ಕೈ ಕಾಲಲ್ಲಿ ನೀನು ನಡ್ಕೊ ಬಂದಿದ್ದು. ನಾನೇನು ಹೊತ್ಕೊ ಬಂದ ನಿನ್ನ? ಬಂದ್ಕ ಬಿಟ್ಕ ನಾನು ಹೋಗ್ತೀನಿ. ಹೋಗಿ ಮಾವಿನಕಾಯಿ ಸಿಕ್ಕಿದ್ರೆ ಕಾಯಿ ಸಿಕ್ಕಲಿ ಹಣ್ಣು ಸಿಕ್ಕಲಿ ಹೆರ್ತಿದ್ದ ನಾನು ಹಂಗೆ ತಗೊಂಡು ಹೋಗ್ತೀನಿ. ಅವ್ರ ಮನೇಲಿ ಕವರ್ ಇಸ್ಕೊಂಡು ಆ ಕಡೆ ದಾರಿಯಿಂದಾನೆ ಹೋಗ್ತೀನಿ. ಇಲ್ಲಿ ವಾಪಸ್ ಬರೋದೇ ಇಲ್ಲ. ಎಂತ ಬೇಕಾದ್ರೆ ಮಾಡ್ಕ ನೋಡು. ಮತ್ತೆ ಒಂದೇ ದೊಡ್ಡ ನಾಟಕ ಮಾಡ್ತಾನೆ. ಅಯ್ಯೋ ದೇವ್ರೆ, ಇದು ಯಾಕೋ ನೋಡಿದ್ರೆ ಗುಂಡಣ್ಣ ಹೇಳಿದ್ದೆ ಹೌದು ಅಂತ ಕಾಣ್ತದಲ್ಲ. ಈ ಮಾವಿನ ಮರ ನಾನು ನೋಡ್ಲ, ಅವಾಗ ನೋಡಿದ ಮಾವಿನ ಮರ ಅಲ್ಲ ಇದು. ಇಲ್ಲ, ಹೆರೆ ದೊಡ್ಡ ಆಗಿರ್ಬೋದು. 2-3 ವರ್ಷ ಆಯ್ತಲ್ಲ ನಾವು ನೋಡಿದೆ. ಹೋದ ವರ್ಷನೂ ಬರೋಕ್ಕಾಗೇ ಇರಲ್ಲ ಇಲ್ಲಿ. ನೋಡೋಣ ಅಲ್ಲಿ ಕೆಳಗೆ ಅವ್ರ ಮನೆ ಇದೆಯಲ್ಲ, ನೋಡ್ತೀನಿ. ಮನೇಲಿ ಯಾರು ಇದ್ರೆ ಗೊತ್ತಾಗ್ತದಲ್ಲ. ಅಯ್ಯೋ ದೇವ್ರೆ, ಏನು ಸ್ವಲ್ಪ ಮಾವಿನಕಾಯಿ ಬೀಳ ಅಲ್ಲ. ಯಾರು ಉದುರ್ಸಿಟ್ಟಂಗಾರೆ. ಏ ಗುಂಡಣ್ಣ, ಇಲ್ಲೊಂಚೂರು ನೋಡಿಲಿ, ಸ್ವಲ್ಪ ಬೀಳ ಇಲ್ಲಿ. ಯಾರು ಉದುರ್ಸಿಟ್ಟಾರೆ ಅನ್ಬೇಕು, ಹಂಗೆ ಬಿದ್ದವೆ. ನಿನ್ನೆ ಗಾಳಿ ಬಂದಿತ್ತಲ್ಲ ಅದಕ್ಕೆ. ಅಯ್ಯೋ ಮಾರತಿ, ಸುಮಾರು ಬಿದ್ದಿದ್ರೆ ಅದು ಮಂಗ ಉದುರ್ಸ್ದವಾಗಿರ್ತವೆ. ಅವನ್ ತಿನ್ಬಾರ್ದಂತೆ, ಮಂಗನ ಕಾಯಿಲೆ ಬರ್ತದಂತೆ. ನೀ ತಿನ್ಬೇಡ ಅವನ್ನ, ಬೇಡ. ನಾವು ಹೋಗೋಣ ನಿಧಾನ, ಮನೆಗೆ ಬಾರೆ. ಅಯ್ಯೋ ಇಲ್ಲ ಮಾರಯ್ಯ, ಇಷ್ಟ ಹತ್ರ ಎಲ್ಲ ಮನೆ ಇದ್ಕೊಂಡು ಇಲ್ಲಿಗೆ ಅಂತ ಮಂಗ ಬರ್ತಾವ. ಅವಕ್ಕೇನು ಜೀವ ಬಾಧೆ ಆಗ್ಯದ? ನೀನು ತಾಳೆ ಮನೆ ಇರೋದಂತೆ, ಮನೆ ಮೇಲೆ ಬಂದು ಕುತ್ಕೋತವೆ. ಮನೆ ಹತ್ತದ ನಾಯಿ ಮರಕ್ಕೆ ಬರೋದಂತೆ. ಹೋಗೋಣ ಬಾರೆ ಗುಬ್ಬಿ. ಬಂದೆ ತಾಡಿ ಮಾರಯ್ಯ, ಬಂದೆ. ಅಲ್ಲಿ ಆ ಅಜ್ಜಿ ಮನೇಲಿ ಪ್ಲಾಸ್ಟಿಕ್ ಕವರ್ ಕೇಳ್ತಿದ್ವಲ್ಲ, ಕೇಳ್ತಿಂದ ಸ್ವಲ್ಪ ಹೆರ್ಕಿ ಬರ್ತೀನಿ. ಇದು ಬೇಡ, ಅವೆಲ್ಲ ಸ್ವಲ್ಪ ಕಚ್ಚವನ್ನೆಲ್ಲ ಬಿಡ್ತೀನಿ. ಪೂರ್ತಿ ಚೆನ್ನಾಗಿರೋ ಮಾತ್ರ ತರ್ತೀನಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕ ಮಾರಯ್ಯ. ಅಜ್ಜಿ, ಅಜ್ಜಿ ಮನೆ ಇಲ್ಲ ಇಲ್ಲಿ ಕಾಣ್ತಿತ್ತು. ಅಯ್ಯೋ ದೇವ್ರೆ. ಗುಂಡಣ್ಣ, ನೀ ಹೇಳಿದ್ದೆ ಹೌದು. ನಾವು ಬೇರೆ ಕಡೆ ಎಲ್ಲ ಬಂದಿವಿ. ಇಲ್ಲ ಅಜ್ಜಿ ಮನೆ ಇಲ್ಲ. ಹೇಳಿದ್ರೆ ನನ್ನ ಮಾತು ಕೇಳಲ್ಲ ಅಲ್ಲ ನೀನು. ಎಂತ ಮಾಡೋದು? ಏ ಗುಂಡಣ್ಣ ಎಂತ ಆತ? ಬಂದೆ ತಡಿಯ. ಏ ಗುಂಡಣ್ಣ ಹೇಳ ಮರಯ್ಯ, ಹೇಳ. ಮನೆಗೆ ಬೇಡ, ಎಂತದ್ದು ಬೇಡ, ಮನೆಗೆ